ಐದು ವರ್ಷದ ಹೇಮಂತ್ ಸ್ಕೇಟಿಂಗ್ನಲ್ಲಿ ವಿಶ್ವ ದಾಖಲೆ. ಹೌದು ವೀಕ್ಷಕರೇ, ಕ್ರೀಡಾ ಜಗತ್ತಿನಲ್ಲಿ 5 ವರ್ಷದ ಅನೇಕ ಮಕ್ಕಳು ಅದ್ಭುತ ವಿಶ್ವ ದಾಖಲೆಗಳನ್ನು ಬರೆದಿದ್ದಾರೆ. ಅವರ ಸಾಲಿನಲ್ಲಿ ಸಾಲಿಗ್ರಾಮ ತಾಲೂಕಿನ ನರಚನಹಳ್ಳಿ ಗ್ರಾಮದ ತೋಟದ ಮನೆ ಆಶಾ ಹಾಗೂ ಚಿದಾನಂದರವರ ದಂಪತಿಗಳ 5 ವರ್ಷದ ಈ ಪುಟ್ಟ ಬಾಲಕ ವೇಗದ ಸ್ಕೇಟಿಂಗ್ ಮತ್ತು ಹಿಮ್ಮುಖ ಸ್ಕೇಟಿಂಗ್ಗಳಲ್ಲಿ ವಿಶಿಷ್ಟ ಸಾಧನೆಗಳನ್ನು ಮಾಡಿದ್ದಾರೆ. LKG ವಿದ್ಯಾಭ್ಯಾಸ ಮಾಡುತ್ತಿರುವ ಪುಟ್ಟ ಬಾಲಕ ಹೇಮಂತ್ ತಮಿಳುನಾಡು, ಮಹಾರಾಷ್ಟ್ರ, ಹಾಸನ, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ವಿಶ್ವ ದಾಖಲೆ ಮಾಡಿದ್ದಾರೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ವಾರದ ಕತೆ ಸಾಧಕರ ಜೊತೆ. ವಾರದ ಕತೆ ಸಾಧಕರ ಜೊತೆ ವಿಶೇಷ ಕಾರ್ಯಕ್ರಮ. ಇವತ್ತು ನಾನಿದ್ದೀನಿ ಸಾಲಿಗ್ರಾಮ ತಾಲೂಕಿನ ನರಚನಹಳ್ಳಿ ಗ್ರಾಮದಲ್ಲಿ. ವರ್ಷ 5 ವರ್ಷ LKG ಓದ್ತಿರುವಂಥ ಹುಡುಗ, ಏಜು ಚಿಕ್ಕದಾದರೂ ಕೂಡ ವರ್ಲ್ಡ್ ರೆಕಾರ್ಡನ್ನು ಮಾಡಿರುವಂತಹ ಹೇಮಂತ್ ಹೆಸರು. ತಂದೆ ತಾಯಿಗಳ ಪರಿಶ್ರಮದಿಂದ ವರ್ಲ್ಡ್ ರೆಕಾರ್ಡನ್ನು ಇಟ್ಸ್ಕೊಂಡಿರುವಂಥದ್ದು. ಈ ಹುಡುಗನ ನಾನು ಇವತ್ತು ಸಂದರ್ಶನ ಮಾಡ್ತಾ ಹೋಗ್ತೀನಿ. ಹೇಮಂತ್, ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀನಿ? ನಾನು ಸ್ಕೇಟಿಂಗಲ್ಲೇ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಿನ್ಗೆ ಇಷ್ಟವಾದ ಪ್ಲೇಯರ್ ಯಾರು? ಗೊತ್ತಿಲ್ಲ, RCB ಅಷ್ಟೇ. ನಿಮಗೆ ಫೇವರೇಟ್ ಟೀಚರ್ಸ್ ಯಾರು ನಿಮ್ಮ ಸ್ಕೂಲಲ್ಲಿ? ನಿಮಗೆ ಸ್ಕೇಟಿಂಗ್ ಕಲಿಸ್ಕೊಡೋದು ನಿಮ್ಮ ಟೀಚರ್ಸ್ ಏನು? ವೃತ್ತಿ ಮಾಡ್ತೀರಾ ನೀವು? ನಾನು ಆನ್ಲೈನ್ ಸರ್ವಿಸ್. ಯಜಮಾನ್ರು? ಅವ್ರ ವ್ಯವಸಾಯ. ನಿಮಗೆ ಒಬ್ಬನೇ ಮಗ ಹೇಮಂತ್. ಫ್ಯೂಚರ್ಲಿ ನೀವು ಯಾವ ರೀತಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಮಗನ ಬಗ್ಗೆ? ಅವ್ನು ಚೆನ್ನಾಗಿ ಸ್ಕೇಟಿಂಗ್ ಮಾಡ್ಬೇಕು ಅಂತ ಇಷ್ಟ. ಅವ್ನು ಏನ್ ಮಾಡ್ತಾನೆ ಅದಕ್ಕೆ ಓಕೆ. ಈಗ ಬೇಸಿಕಲಿ ನೀವು ಸ್ಟಾರ್ಟಿಂಗಲ್ಲೇ ಸ್ಕೇಟಿಂಗ್ ಜೊತೆಗೆ ಬೇರೆ ಯಾವ್ದಾದ್ರು ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಇತ್ತು ನಿಮಗೆ ಸ್ಟಾರ್ಟಿಂಗು? ಈಗ ಸ್ಕೂಲಲ್ಲಿ ಬೇಸಿಕಲಿ ಈಗ ಸ್ಕೇಟಿಂಗ್ ಒಂದು ಮಾಡ್ತಾ ಇರೋದ್ರಿಂದ ಅದರಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ನಿಮ್ಮ ಹುಡುಗ. ಸೊ ಫ್ಯೂಚರಲ್ಲಿ ಏನಾಗಬೇಕು ಅಂತ ಇಷ್ಟಪಡ್ತೀರಾ? ಅವ್ನು ಏನ್ ಮಾಡ್ತಾನೆ ಅದಕ್ಕೆ ಓಕೆ. ಸ್ಪೋರ್ಟ್ಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಎನಿಥಿಂಗ್, ಓದೋದ್ರಲ್ಲಾದ್ರೂ ಓಕೆ. ಒಂದು ದಿನಕ್ಕೆ ಅವನಿಗೋಸ್ಕರನೇ ನಿಮ್ಮ ಟೈಮು ಎಷ್ಟು ಅವರು ಅವನಿಗೆ ಸ್ಪೆಂಡ್ ಮಾಡ್ತಾರೆ? ಸ್ಕೇಟಿಂಗ್ ಕ್ಲಾಸಿಗೆ 3 ಗಂಟೆಗೆ ಬಿಟ್ಟರೆ 4 ಗಂಟೆಗೆ ಕ್ಲಾಸ್ ಇರೋದು. 4 ರಿಂದ 5 ತನಕ ಕ್ಲಾಸು. 5 ರಿಂದ ಮತ್ತೆ ರಿಟರ್ನ್ 6-6:30 ಆಗುತ್ತೆ. ಮತ್ತೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ಸಂಜೆ ಇನ್ನು ಮಾಮೂಲಿ ಕ್ಲಾಸ್ಗೆ ಹೋಗಿ ಬರ್ತಾನೆ. ಕ್ಲಾಸಿಂದ ಬಂದರೆ ಮಾಮೂಲಿ ಬರೆಯೋದು, ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊತಾರೆ. 5ನೇ ವರ್ಷಕ್ಕೆ ನಿಮ್ಮ ಮಗ ವರ್ಲ್ಡ್ ರೆಕಾರ್ಡ್ ಮಾಡಿರೋದು ನಿಮ್ಗೆ ಏನು ಅನಿಸ್ತದೆ? ಬೇರೆ ಖುಷಿ ಇದೆ. ಡೋರ್ನಳ್ಳಿ ತನಕ ಹೋಗಿರೋದು ಕೇರ್ನಗರಿಂದ. ಚೆನ್ನಾಗಿದೆ, ನೋಡ್ತಾ ಖುಷಿ ಆಯ್ತು. ಎಲ್ಲೆಲ್ಲಿ ಪ್ರೈಸ್ಗಳನ್ನ ತಗೊಂಡ್ರೆ? ತಮಿಳ್ನಾಡು ಹೋಗಿದ್ದಾನೆ, ಟೆಂಕಾಸಿ, ತೂತುಕುಡಿ, ಮಹಾರಾಷ್ಟ್ರ, ಮತ್ತೆ ಇವಾಗ ಕೇರ್ನಗರ, ಈಗ ಹಾಸನಲ್ಲಿತ್ತು. ಈಗ ನೆಕ್ಸ್ಟ್ ಸಂಡೇ ಹುಣಸೂರಿದೆ. ಸ್ಪೋರ್ಟ್ಸ್ಗಳು ಬಹಳಷ್ಟು ಅವಕಾಶ ಇದೆ ಸರ್ಕಾರದಿಂದ. ಆ ಥರ ಮಕ್ಕಳುಗಳು ಒಂದು ಮುಂದೆ ಬರೋದಕ್ಕೆ ನಿಮ್ಮ ಕಡೆಯಿಂದ ಏನು ಸ್ಫೂರ್ತಿಯಾಗಿ ಹೇಳ್ತೀರಾ? ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೀಡೆಗೆ ತುಂಬಾ ಆಸಕ್ತಿ ಕೊಡಬೇಕು. ಈ ಹಳ್ಳಿಗಳಲ್ಲಿ ಕೊಡಲ್ಲ, ಕೆಲಸ ಅಂತಾನೆ ಇರ್ತಾರೆ. ಸ್ವಲ್ಪ ಫೋಕಸ್ ಮಾಡಬೇಕು. ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಟೀಚರ್ಸ್ ಕಲಿ ಅಥವಾ ನಿಮ್ಮ ಹುಡುಗನ? ಸ್ಟಾರ್ಟಿಂಗ್ ನೋಡ್ತಿದ್ರೆ ಫಸ್ಟ್ ಡೇ ಯಾಕಾದ್ರೂ ತಗೊಳ್ತೀವಿ ಸ್ಕೇಟಿಂಗ್ ಅನ್ನಂಗಿತ್ತು. ಇವಾಗ ಅವನೇ ಕರಿತಾನೆ, ಬಾ ಹೋಗೋಣ ಸ್ಕೇಟಿಂಗ್ ಆಡಕ್ಕೆ ಅಂತ. ಆ ತರ ಆಡ್ತಿದ್ದಾನೆ ಇವಾಗ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅನೇಕ ಕಡೆ ಬಿದ್ದಿರ್ತಾನೆ ಕೆಳಗಡೆ. ಏನು ಅನಿಸ್ತದೆ ನಿಮಗೆ? ಅವಾಗ ಅವನೇ ಹೇಳೋನು, ಎಜುಕೇಶನ್ ಮುಂದೆ ಹೊರಿಸ್ತೀವಿ, ಮತ್ತೆ ಅವ್ನಿಗೆ ಯಾವ್ದು ಇಷ್ಟ ಇರುತ್ತೆ, ಡಾಕ್ಟರ್, ಎನಿಥಿಂಗ್, ಪೊಲೀಸ್, ಯಾವ್ದಾದ್ರು ಓಕೆ, ಯಾವ್ದು ಹೋಗ್ತೀನಿ ಅಂತ ಅದು ಬಿಸಿ ಇದ್ರು. ನಮ್ಮ ಮನೆ ವ್ಯವಸಾಯ ಮಾಡ್ತಾರೆ, ಮತ್ತೆ ನಾನು ಆನ್ಲೈನ್ ಸರ್ವಿಸ್ ಮಾಡೋದ್ರಿಂದ ತುಂಬಾ ಬಿಸಿ ಇದ್ರು ಅವನಿಗೋಸ್ಕರ ಕರ್ಕೊಂಡು ಹೋಗೋದು, ಕರ್ಕೊಬರೋದು, ಅವನಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದೀವಿ. ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಕಣ ಕಣದಲ್ಲೂ ದೇಶ ಪ್ರೇಮ.